ಪ್ರೀತಿಯ ಸ್ನೇಹಿತರೆ, ಎಸ್ ಎನ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ. ಪ್ರೀತಿಯ ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಹುದ್ದೆಗಳ ಒಂದು ನೇಮಕಾತಿ ಪ್ರಾರಂಭಗೊಂಡಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇತ್ತೀಚೆಗೆ ಅಂದರೆ ನಿನ್ನೆ ಒಂದು ರಾತ್ರಿ ಯಾವ ನೋಟಿಫಿಕೇಷನ್ ಏನಪ್ಪ ಅಂದರೆ ವಿಶೇಷವಾಗಿ ಗ್ರಾಮ ಆಡಳಿತ ಅಧಿಕಾರಿ ಎಂಬ ಒಂದು ಹುದ್ದೆ ನೋಟಿಫಿಕೇಷನ್ ಆಗಿದೆ ಸ್ನೇಹಿತರೆ. ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಇವರ ವತಿಯಿಂದ ಏನಾಗಿತ್ತಪ್ಪ ಅಂದರೆ ಅಧಿಸೂಚನೆ ಹೊರಬಿದ್ದಿದೆ ಅಂತ ಹೇಳ್ಬೋದು. ದಿನಾಂಕ 10/7/2026 ಒಂದು ಅಧಿಕೃತವಾದ ಒಂದು ನೋಟಿಫಿಕೇಷನ್ ಹೊರಬಿದ್ದಿದೆ. ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ, ಯಾವ ಇಲಾಖೆ ಅಂದರೆ ಕಂದಾಯ ಇಲಾಖೆಯಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಅಂದರೆ ಜಿಲ್ಲಾವಾರು ನೇಮಕಾತಿ ನಡೆದಿದೆ ಸ್ನೇಹಿತರೆ. ಉಳಿಕೆ ಮೂಲರೊಂದು ಅಂದರೆ ನಾನ್-HK ವಿಭಾಗದಲ್ಲಿ ಖಾಲಿ ಇರುವ ಗ್ರೂಪ್ ಸಿ ಹುದ್ದೆಗಳು ಅಂದರೆ ಗ್ರಾಮ ಆಡಳಿತ ಅಧಿಕಾರಿ. ಇದು ಯಾವ ಒಂದು ಗ್ರೂಪಿಗೆ ಸೇರಿದಪ್ಪ ಅಂದರೆ ಗ್ರೂಪ್ ಸಿ ಹುದ್ದೆಗೆ ಸೇರಿದೆ ಸ್ನೇಹಿತರೆ. ಇಲ್ಲಿ ಡಿವೈಡ್ ಆಗ್ತದೆ ಸ್ನೇಹಿತರೆ, 4 ರೀತಿ ಡಿವೈಡ್ ಆಗ್ತದೆ. ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಅಂತ ಈ ರೀತಿ ಹುದ್ದೆಗಳ ಒಂದು ಡಿವೈಡ್ ಆದಾಗ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆ ಯಾವ ಗ್ರೂಪಿಗೆ ಸೇರಿದಪ್ಪ ಅಂದರೆ ಗ್ರೂಪ್ ಸಿ ಹುದ್ದೆಗೆ ಸೇರಿದ ಒಂದು ನೇಮಕಾತಿಯಾಗಿದೆ. ಈ ನೇಮಕಾತಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ನೋಡಿ ಏನಪ್ಪ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಅಭ್ಯರ್ಥಿಗಳಂದರೆ ಯಾರೆಲ್ಲ ಅರ್ಹತೆ ಹೊಂದಿರ್ತಾರೆ ಆ ಅಭ್ಯರ್ಥಿಗಳ ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನಪ್ಪ ಅಂದರೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಏನಪ್ಪ ಅಂದರೆ ಆನ್ಲೈನ್ ಮುಖಾಂತರ ಏನು ಮಾಡಿದಪ್ಪ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಯಾವ ಪ್ರಾಧಿಕಾರ, ಈ ಉದಾಹರಣೆಯಾಗಿ ಕರ್ನಾಟಕದಲ್ಲಿ KPSC ಮತ್ತು KEA ಮತ್ತು ಅದೇ ರೀತಿ KSP ಅಂತ ಈ 3 ಸಂಸ್ಥೆಗಳು ಮಾಡ್ತಪ್ಪ ಅಂದರೆ ಎಕ್ಸಾಮ್ ನಡೆಸೋ ಸ್ನೇಹಿತರೆ. ಇದೊಂದು ಕನ್ಸ್ಟ್ರಕ್ಷನ್ ಬಳಿ ಇರುತ್ತೆ, ಇವು ಒಂದು ಸ್ಥಾಪನೆ ಆಗಿರ್ತದೆ ಸ್ನೇಹಿತರೆ ಕರ್ನಾಟಕ ಸರ್ಕಾರದಿಂದ. ಇಲ್ಲಿ ಏನಪ್ಪ ಅಂದರೆ ಯಾವ ಒಂದು ಇಲಾಖೆ ಅಂದರೆ ಕಂದಾಯ ಇಲಾಖೆಯಿಂದ ಯಾವ ಒಂದು ಪರೀಕ್ಷೆ ನಡೆಸ್ತಾರಪ್ಪ ಅಂದರೆ KE ಅವ್ರು ಏನು ಮಾಡ್ತಾರಪ್ಪ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಅಧಿಸೂಚನೆ ಹೊರಡಿಸಿ ಸ್ಪರ್ಧಾತ್ಮಕ ಮೂಲಕ ಏನು ಮಾಡ್ತಾರಪ್ಪ ಅಂದರೆ ಎಕ್ಸಾಮ್ ನಡೆಸ್ತಾರೆ ಸ್ನೇಹಿತರೆ. ಎಕ್ಸಾಮ್ ನಡೆಸಿ ಆ ಇಲಾಖೆಗೆ ಏನು ಮಾಡ್ತಾರೆ ಅಂದರೆ ವಹಿಸ್ಕೊಟ್ಟಿರ್ತಾರೆ ಅಂತ ಹೇಳ್ಬೋದು. ಇಲ್ಲಿ ನಾವು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಬೇಕು. ಜಿಲ್ಲಾವಾರು ಹುದ್ದೆಗಳ ವಿವರಗಳು ಈ ಕೆಳಕಂಡಂತಿವೆ. ಅಂದರೆ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಗ್ರಾಮ ಆಡಳಿತಾಧಿಕಾರಿ ಖಾಲಿ ಇದ್ದಾವಂತ ಒಂದೊಂದಾಗಿ ನೋಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ಮೊದಲನೇದಾಗಿ ಬೆಂಗಳೂರು ನಗರ ಜಿಲ್ಲೆ ಹೆಸರು ಯಾವುದಪ್ಪ ಅಂದರೆ ಇಲ್ಲಿ ಜಿಲ್ಲೆ ಹೆಸರನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಕ್ರಮ ಸಂಖ್ಯೆ ಕೊಟ್ಟಿದ್ದಾರೆ, ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ. ಇಲ್ಲಿ ಜಿಲ್ಲೆಯ ಹೆಸರು ನೋಡಿದಾಗ ಮೊದಲನೇದಾಗಿ ಬೆಂಗಳೂರು ನಗರದಲ್ಲಿ 20 ಹುದ್ದೆಗಳ ಒಂದು ಗ್ರಾಮ ಆಡಳಿತಾಧಿಕಾರಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಕರೆದಿದ್ದಾರೆ ಸ್ನೇಹಿತರೆ. ಯಾರೆಲ್ಲ ಅರ್ಹತೆಯನ್ನು ಹೊಂದಿರ್ತೀರಿ ನೀವು ಇಲ್ಲಿ ಕೊಟ್ಟಿರುವ ಜಿಲ್ಲೆಗಳಲ್ಲಿ ನೀವು ಆಯ್ಕೆ ಮಾಡಿಕೊಂಡು ಅರ್ಜಿ ಹಾಕಬೇಕು. ಅದೇ ರೀತಿ ಬೆಂಗಳೂರು ಗ್ರಾಮಾಂತರದಲ್ಲಿ 29 ಹುದ್ದೆಗಳು, ಚಿತ್ರದುರ್ಗದಲ್ಲಿ 15, ಚಿಕ್ಕಬಳ್ಳಾಪುರದಲ್ಲಿ 21, ತುಮಕೂರದಲ್ಲಿ 50 ಹುದ್ದೆಗಳು, ಶಿವಮೊಗ್ಗದಲ್ಲಿ 18 ಹುದ್ದೆಗಳು, ಕೋಲಾರದಲ್ಲಿ 22 ಹುದ್ದೆಗಳು ಸ್ನೇಹಿತರೆ. ಅದೇ ರೀತಿ ಬೆಂಗಳೂರು ದಕ್ಷಿಣದಲ್ಲಿ 30 ಹುದ್ದೆಗಳಾದರೆ 30 ಹುದ್ದೆಗಳು, ಬೆಂಗಳೂರು ದಕ್ಷಿಣದಲ್ಲಿ 30 ಹುದ್ದೆಗಳಾದರೆ ಅದೇ ರೀತಿ ಮೈಸೂರಿನಲ್ಲಿ 45 ಹುದ್ದೆಗಳ, ಮಂಡ್ಯ 50, ಹಾಸನ 35, ಉಡುಪಿ 10, ಅದೇ ರೀತಿ ದಕ್ಷಿಣ ಕನ್ನಡ 20 ಹುದ್ದೆಗಳು, ಚಾಮರಾಜನಗರ 31 ಹುದ್ದೆಗಳು, ಚಿಕ್ಕಬಳ್ಳಾಪುರದಲ್ಲಿ 10 ಹುದ್ದೆಗಳ ಖಾಲಿ ಇದ್ದಾವೆ ಸ್ನೇಹಿತರೆ. ಇಲ್ಲಿ ಜಿಲ್ಲಾವಾರು ಒಂದು ನೇಮಕಾತಿ ನಡೆಯೋದಕ್ಕೋಸ್ಕರ ಏನು ಮಾಡಿದಾರಪ್ಪ ಅಂದರೆ ಆಯಾ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ ಅಂತ ಹೊರಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. 48 ಬೆಳಗಾವಿಯಲ್ಲಿ ಕರೆದಿದ್ದಾವೆ. ಅದೇ ರೀತಿ ಬಾಗಲಕೋಟೆ 16, ಗದಗ 14, ಹಾವೇರಿ 15, ಬೀದರ್ ನಾನ್-HK ವಿಭಾಗದಲ್ಲಿ ಬೀದರಲ್ಲಿ 4 ಇದ್ದಾವೆ ಸ್ನೇಹಿತರೆ, ರಾಯಚೂರು 2. ಒಟ್ಟಾರೆಯಾಗಿ ನಾನ್-HK ವಿಭಾಗದಲ್ಲಿ 505 ಹುದ್ದೆಗಳು ಖಾಲಿದ್ದಾವೆ. ನಾನ್-HK ವಿಭಾಗದಲ್ಲಿ 505 ಹುದ್ದೆಗಳು ಖಾಲಿದ್ದಾವೆ ಸ್ನೇಹಿತರೆ. ಜಿಲ್ಲಾವಾರು ನೇಮಕಾತಿ ನಾವು ನೋಡಿದ್ದೇವೆ, ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿದ್ದಾವೆ ಅಂತ ಸವಿವರವಾಗಿ ನೋಡಿದ್ದೇವೆ. ಈಗ ನೋಡಿ ಗಮನಿಸಿ ಅಂತ ಹೇಳಿದರೆ ಸ್ನೇಹಿತರೆ, ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರಗಳು ಸಂಬಂಧಪಟ್ಟ ಕಂದಾಯ ಇಲಾಖೆ ಜಿಲ್ಲಾಧಿಕಾರಿ ನೀಡಿದಂತೆ ಪ್ರತ್ಯೇಕವಾಗಿ ಮತ್ತು ಪ್ರಕಟಿಸಲಾಗಿದೆ. ಮುಂದುವರೆದು ಕಾಲಕಾಲಕ್ಕೆ ಸರ್ಕಾರ ಹೊರಡಿಸುವ ಆದೇಶಗಳಂತೆ ಸಂಬಂಧಪಟ್ಟ ಸಂಸ್ಥೆಗಳು ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರಗಳನ್ನು ಸಹ ಪರಿಷ್ಕರಿಸಿ ಸಲ್ಲಿಸಿದ ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರಗಳನ್ನು
ಪರಿಶೀಲನೆಗೆ ಒಳಪಟ್ಟಿರುತ್ತದೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಗ್ರಾಮ ಆಡಳಿತ ಅಧಿಕಾರಿ ಆಗಬೇಕಾದರೆ ಏನೆಲ್ಲ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಹೊಂದಿರಬೇಕು, ಶೈಕ್ಷಣಿಕ ವಿದ್ಯಾರ್ಥಿ ಏನು ಹೊಂದಿರಬೇಕಪ್ಪ ಗ್ರಾಮ ಆಡಳಿತ ಅಧಿಕಾರಿ ಆಗಬೇಕಾದ್ರೆ, ಗ್ರೂಪ್ ಸಿ ಅಧಿಕಾರಿ ಆಗಬೇಕಾದ್ರೆ. ಇಲ್ಲಿ ನೋಡಿ, ಗ್ರಾಮ ಆಡಳಿತ ಅಧಿಕಾರಿ ಅಂತ ಹೇಳಿದ ಸ್ನೇಹಿತರೆ, ಇಲ್ಲಿ PUC ಅಥವಾ ತತ್ಸಮಾನ ವಿದ್ಯಾರ್ಥಿ ಅಂದರೆ PUCಗೆ ಯಾವುದು ಸಮಾನ ಆಗಿರ್ತದ. ಈಗ ನೋಡಿ, IIT ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, JOC ಆಗಿರ್ಬೋದು, ಇನ್ನಿತರ ಕೋರ್ಸ್ಗಳು ಸಹ PUCಗೆ ಸಮಾನಾದ ಒಂದು ಕೋರ್ಸ್ ಇದ್ದರೆ ಸಹ ಅವರು ಸಹ ಅರ್ಜಿಯನ್ನು ಸಲ್ಲಿಸಬಹುದು. ಯಾವ ಒಂದು ಹುದ್ದೆಗಪ್ಪ ಅಂದರೆ ಗ್ರಾಮಾಡಳಿತ ಅಧಿಕಾರಿಗೆ ಗ್ರೂಪ್ ಸಿ ಹುದ್ದೆಯಲ್ಲಿ ಬರ್ತದ. ಇನ್ನು ನೋಡ್ಬೋದಿಲ್ಲ ಕೊಟ್ಟಿದ್ರೆ ಸ್ನೇಹಿತರೆ, ಅದಕ್ಕಾಗಿ ನೀವೆಲ್ಲ ಏನು ಮಾಡಬೇಕಪ್ಪ ಅಂದರೆ ಅರ್ಜಿಗಳನ್ನು ಸಲ್ಲಿಸಿ. ಯಾರೆಲ್ಲ ಅರ್ಹತೆಯನ್ನು ಹೊಂದಿರ್ತಿರಲ್ಲ ಅವರೆಲ್ಲ ಏನು ಮಾಡಬೇಕಪ್ಪ ಅಂದರೆ ಇದು ಮಾಡಿ. ಓಕೆನಾ. ಕರ್ನಾಟಕ ಸರ್ಕಾರದ ವಯೋಮಿತಿ ನೋಡಿ ಸ್ನೇಹಿತರೆ, ವಯೋಮಿತಿ ಸಹ ಇಂಪಾರ್ಟೆಂಟು. ಕರ್ನಾಟಕ ನಾಗರಿಕ ಸೇವೆಗಳ ಸಾಮಾನ್ಯ ನೇಮಕಾತಿ ಮತ್ತು ನಿಯಮಗಳು 1997 ನಿರ್ದಿಷ್ಟಪಡಿಸಿರುವಂತೆ ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದಂದು ಕನಿಷ್ಠ 18 ವರ್ಷಗಳಾಗಿರಬೇಕು. ಅಂದರೆ ಒಂದು ನೋಟಿಫಿಕೇಷನ್ ಹೊರಡಿಸಿದರೆ ಅರ್ಜಿ ಹಾಕುವ ಕೊನೆಯ ದಿನಾಂಕದ ಒಳಗಡೆ 18 ಕನಿಷ್ಠ ಇಟ್ಟಾಗಬೇಕಂದ್ರೆ 18 ವರ್ಷ ಆಗಿರಬೇಕು ಒಬ್ಬ ಅಭ್ಯರ್ಥಿಗೆ ಅರ್ಜಿ ಸಲ್ಲಿಸಲು ಅಂತ ಸ್ನೇಹಿತರೆ. ಅದೇ ರೀತಿ ಇಲ್ಲಿ ನೋಡಿ, ಪ್ರವರ್ಗವಾರು ಸಹ ಏನಪ್ಪ ತುಂಬಿರಬೇಕು, 18 ಕನಿಷ್ಠ ತುಂಬಿರಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ. ಅದೇ ರೀತಿ ಇಲ್ಲಿ ನೋಡಿ, ವರ್ಗವಾರ ಅಂದರೆ ವರ್ಗವಾರಕ್ಕೂ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾವ ಒಂದು ವರ್ಗಗಳಿಗೆ ಎಷ್ಟೆಷ್ಟು ವಯಸ್ಸಿದೆ ಅಥವಾ ನೇಮಕಾತಿಯ ಒಂದು ವಯೋಮಿತಿ ಇದೆ ಅಂತ ನೋಡ್ರಿ ಬನ್ನಿ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 40 ವರ್ಷ ಇದೆ ಸ್ನೇಹಿತರೆ. ಅಂದರೆ ಸಾಮಾನ್ಯ ಅಂದರೆ ಜನರಲಲ್ಲಿ ಬರುವ ಅಭ್ಯರ್ಥಿಗಳಿಗೆ 40 ವರ್ಷಗಳಿದೆ. ಅದೇ ರೀತಿ ಪ್ರವರ್ಗ 2A ಆಗಿರ್ಬೋದು, 2B ಆಗಿರ್ಬೋದು, 3A ಆಗಿರ್ಬೋದು, 3B ಅಭ್ಯರ್ಥಿಗಳಿಗೆ ಎಷ್ಟಪ್ಪ ಅಂದರೆ 43 ವರ್ಷಗಳ ಒಂದು ವಯೋಮಿತಿ ಇದೆ ಅಂತ ಹೇಳ್ಬೋದು. ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅದರ ಜೊತೆಗೆ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷಗಳ ಒಂದು ವಯೋಮಿತಿ ನೀಡಲಾಗಿದೆ. ಯಾರೆಲ್ಲ ಈ ವಯೋಮಿತಿ ಒಳಗಡೆ ಇರ್ತಿರಲ್ಲ ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತೀರಿ. ಯಾವ ಹುದ್ದೆಗಪ್ಪ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಅರ್ಹರಾಗಿರ್ತೀರಿ ಸ್ನೇಹಿತರೆ. ಓಕೆನಾ. ನೋಡೋಣ ಮತ್ತೆ ಮುಂದೆ ಏನಿದೆ ಅಂತ ನೋಡೋಣ. ಕರ್ನಾಟಕ ರಾಜ್ಯ ಸರ್ಕಾರ ಅಥವಾ ಸ್ಥಳೀಯ ಪ್ರಾಧಿಕಾರ ಅಥವಾ ರಾಜ್ಯ ಅಧಿನಿಯಮ, ಕೇಂದ್ರ ಅಧಿನಿಯಮ ಮೂಲಕ ಅಥವಾ ಸಂವಿಧಾನ ಅಥವಾ ಇಲ್ಲೆಲ್ಲ ನೋಡ್ಕೊಳ್ಳಿ ಸ್ನೇಹಿತರೆ. ಇದೆಲ್ಲ ವಿವರವಾಗಿ ನೋಡ್ಕೊಳ್ಳಿ. ನೀವು ಅರ್ಜಿ ಸಲ್ಲಿಸುವ ವಿಧಾನ ಸಹ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಇಂಪಾರ್ಟೆಂಟ್ ಏನಪ್ಪ ಅಂದರೆ ಅರ್ಜಿ ಸಲ್ಲಿಸುವ ಒಂದು ಕೊನೆಯ ದಿನಾಂಕಗಳು ಮತ್ತು ಪ್ರಾರಂಭ ದಿನಾಂಕಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಆನ್ಲೈನ್ ಅರ್ಜಿ ಸಲ್ಲಿಸಲು ವೇಳಾಪಟ್ಟಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನ ಅಂದರೆ 11/7/2026 ಪ್ರಾರಂಭಗೊಂಡಿದೆ ಸ್ನೇಹಿತರೆ. ಅಂದರೆ 11/7/2026 ಜುಲೈ 11ನೇ ತಾರೀಕು 2026 ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭಗೊಂಡಿದೆ ಅಂತ ಹೇಳ್ಬೋದು. ಅದೇ ರೀತಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದಪ್ಪ ಅಂದರೆ 30/7/2026 ಏನಪ್ಪ ಅಂದರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಒಂದು ಕೊನೆಯ ದಿನಾಂಕವಾಗಿದೆ. ಅದೇ ರೀತಿ ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ. ನೀವೆಲ್ಲ ಅರ್ಜಿಯನ್ನು ಸಲ್ಲಿಸಿದ ನಂತರ ಏನಪ್ಪ ಅಂದ್ರೆ ಅರ್ಜಿಯನ್ನು ಶುಲ್ಕ ಕಟ್ಟಬೇಕಲ್ಲ. ಒಂದು ವೇಳೆ ನೀವು ಈ ಡೇಟ್ ಒಳಗಡೆ ನೀವೇನು ಮಾಡಬೇಕಪ್ಪ ಅಂದರೆ ಶುಲ್ಕವನ್ನು ಕಟ್ಟಬೇಕು. ಯಾವುದಪ್ಪ ಅಂದರೆ 31 ಜುಲೈ 2026 ಏನು ಮಾಡಬೇಕಪ್ಪ ಅಂದರೆ ನೀವೆಲ್ಲ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು 31 ಜುಲೈ 2026 ಒಳಗೆ ನೀವೇನು ಮಾಡಬೇಕಪ್ಪ ಅಂದರೆ ಶುಲ್ಕವನ್ನು ಪಾವತಿ ಮಾಡಬೇಕು. ಓಕೆ. ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿ ಭರ್ತಿ ಮಾಡಬೇಕು. ಮೊದಲು ಅರ್ಹತೆಗೆ ಸಂಬಂಧಿಸಿದ ಎಲ್ಲ ಸೂಚನೆಗಳು ಓದಿಕೊಳ್ಳುತ್ತವೆ. ನೋಡಿ ಸ್ನೇಹಿತರೆ, ಇಲ್ಲಿ ನೋಟಿಫಿಕೇಷನಲ್ಲಿ ಏನಿದೆ ಸವಿವರವಾಗಿ 1 ಸಲ 2 ಸಲ ನೋಡಿಕೊಳ್ಳಿ. ಆನಂತರ ನೀವೇನು ಮಾಡಬೇಕಂದ್ರೆ ಅರ್ಜಿಯನ್ನು ಸಲ್ಲಿಸಿ. ಯಾವುದೇ ಸಮಯದಲ್ಲಿ ಆದರೂ ಯಾವುದೇ ಮುನ್ಸೂಚನೆಯನ್ನು ನೀಡದೆ ಅಭ್ಯರ್ಥಿಯನ್ನು ರದ್ದುಗೊಳಿಸಲಾಗುವುದು ಅಥವಾ ನಿಯಮಾನುಸಾರ ವಿರುದ್ಧ ಕಂಡುಬಂದಾಗ. ಅದಕ್ಕಾಗಿ ಸವಿವರವಾಗಿ ನೋಡಿಕೊಳ್ಳಿ. ಖಾಯಂ ಪೂರ್ವಾವಧಿ ಮತ್ತು ವೇತನ ಶ್ರೇಣಿ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳು 2 ವರ್ಷಗಳ ಕಾಲ ಖಾಯಂ ಪೂರ್ವಾವಧಿಯಲ್ಲಿ ಇರುತ್ತಾರೆ ಅಂತ ಹೇಳ್ತಾರೆ ಸ್ನೇಹಿತರೆ. ಅಂದರೆ ಪ್ರೊಫೆಷನಲ್ ಪೀರಿಯಡ್ 2 ವರ್ಷ ಇದೆ ಅಂತ ಹೇಳಿದರೆ, ಪ್ರೊಫೆಷ್ನಲ್ ಪೀರಿಯಡು 2 ವರ್ಷ ಇದೆ ಅಂತ ಹೇಳಿದ್ರೆ. ಇಲ್ಲಿ ವೇತನ ಶ್ರೇಣಿ ಎಷ್ಟಿದೆ ಅಂತ ನೋಡೋಣ ಬನ್ನಿ. ವೇತನ ಶ್ರೇಣಿ 34,100 ರೂಪಾಯಿಂದ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಅದು ಒಂದು ಬೇಸಿಕ್ ಅಂತ ಹೇಳ್ತೀವಿ. ಇದೇ ರೀತಿ ಮುಂದುವರಿತಾ ಹೋಗ್ತದ ಅಂತ ನಾವು ಭಾವಿಸ್ಬೋದು. ಈಗ ರಾಷ್ಟ್ರೀಯ ಪಿಂಚಣಿ ಯೋಜನೆ NPS ಸೌಲಭ್ಯದ ಕುರಿತು, ಅಂದರೆ ರಾಷ್ಟ್ರೀಯ ಪಿಂಚಣಿ ಯೋಜನೆ ಕುರಿತು ಇದೇ ರೀತಿ ಸ್ನೇಹಿತರೆ. ಇಲ್ಲಿ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಅರ್ಜಿ ಶುಲ್ಕ. ನೀವು ಅಪ್ಲಿಕೇಶನ್ ಹಾಕುವಾಗ ನೀವು ಎಷ್ಟು DDಯನ್ನು ಕಟ್ಟಬೇಕಂತ ಸವಿವರವಾಗಿ ಇಲ್ಲಿ ಹೇಳಿದ್ದಾರೆ.
ನೋಡಿ ವಿವರಗಳು ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು, ಅದರ ಜೊತೆ ಪ್ರವರ್ಗ 2A ಆಗಿರ್ಬೋದು, 2B ಆಗಿರ್ಬೋದು, 3D ಆಗಿರ್ಬೋದು, 3B ಆಗಿರ್ಬೋದು. ಈ ಅಭ್ಯರ್ಥಿಗಳು ಎಷ್ಟಿದೆಪ್ಪ ಅರ್ಜಿ ಶುಲ್ಕ ಅಂದರೆ 750 ರೂಪಾಯಿ ಸ್ನೇಹಿತರೆ. 750 ರೂಪಾಯಿ ಯಾರಿಗಿದೆಪ್ಪ ಅಂದರೆ ಸಾಮಾನ್ಯ ವರ್ಗ ಜೊತೆಗೆ 2A ಆಗಿರ್ಬೋದು, 2B ಆಗಿರ್ಬೋದು, 3D 3B ಅಭ್ಯರ್ಥಿಗಳಿಗೆ 750 ರೂಪಾಯಿ ಅರ್ಜಿ ಶುಲ್ಕವಾಗಿದೆ ಅಂತ ಹೇಳ್ತೀವಿ. ಅರ್ಜಿ ಶುಲ್ಕ ಮತ್ತು ನೋಡಿ 500 ಅರ್ಜಿ ಶುಲ್ಕ ಆಗಿದೆ, 250 ರೂಪಾಯಿ ಪ್ರಕ್ರಿಯೆ ಶುಲ್ಕ ಅಂತ ಒಟ್ಟಾರೆಯಾಗಿ ಈ ಅಭ್ಯರ್ಥಿಗಳಿಗಪ್ಪ ಅಂದರೆ 750 ರೂಪಾಯಿ ಏನಾಗಪ್ಪ ಅಂದರೆ ಅರ್ಜಿ ಶುಲ್ಕ ಇದೆ ಅಂತ ಹೇಳ್ಬೋದು. ಓಕೆನಾ. ಪ್ರಶಸ್ತ ಜಾತಿ, ಪ್ರಶಸ್ತ ಪಂಗಡ, ಅದರ ಜೊತೆಗೆ ಪ್ರವರ್ಗ 1 ಮಾಜಿ ಸೈನಿಕರು ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಇವರಿಗೆಲ್ಲ ಎಷ್ಟಿದೆಯಪ್ಪ ಅಂದರೆ 500 ರೂಪಾಯಿ ಇದೆ ನೋಡಿ ಸ್ನೇಹಿತರೆ. ಓಕೆನಾ, 500 ರೂಪಾಯಿ ಇದೆ. ಇದೆಲ್ಲ ನೀವು ಸವಿವರವಾಗಿ ಒಂದು ಸಲ ಮಾಡಿ ನೋಡಿಕೊಳ್ಳಿ. ಹಿಂದಿರುಗಿಸಲಾಗುವುದಿಲ್ಲ ಅಂದರೆ ಒಂದು ಸಲ ನೀವು ಪೇ ಮಾಡಿದ ನಂತರ ಹಿಂದಿರುಗಿಸಲು ಸಾಧ್ಯವಿಲ್ಲ ಅಂತ ಹೇಳಿದರೆ ಸ್ನೇಹಿತರೆ. ಓಕೆನಾ. ಶುಲ್ಕ ಪಾವತಿಸುವ ಮೊದಲು ಅಗತ್ಯ ಇರುವ ಶೈಕ್ಷಣಿಕ ಅರ್ಹತೆ, ಮೀಸಲಾತಿ, ವಯೋಮಿತಿ, ಇತರೆ ಎಲ್ಲ ಅರ್ಹತೆ ಷರತ್ತುಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಶುಲ್ಕವನ್ನು ಪಾವತಿ ಮಾಡತಕ್ಕದ್ದು. ಎಲ್ಲವನ್ನು ಏನೇನು ನೋಟಿಫಿಕೇಷನ್ ಕರೆದಾರ ಅದರಲ್ಲಿ ಏನೇನು ಹೇಳಿದ್ದಾರೆ ಅದೆಲ್ಲವನ್ನು ನೀವು ಹೊಂದಿರಬೇಕು ಸ್ನೇಹಿತರೆ. ಕನ್ನಡ ಮಾಧ್ಯಮ ಆಗಿರ್ಬೋದು, ಜಾತಿ ಪ್ರಮಾಣ ಪತ್ರವಾಗಿರ್ಬೋದು, ಅದೇ ರೀತಿ ಗ್ರಾಮೀಣ ಆಗಿರ್ಬೋದು, ಏನೇನು ಕೇಳಿದ್ರೆ ಎಲ್ಲವನ್ನು ಅರ್ಹತೆಯನ್ನು ಹೊಂದಿದಾಗ ಮಾತ್ರ ನೀವೇನಪ್ಪ ಅಂದ್ರೆ ಅರ್ಜಿ ಸಲ್ಲಿಸಲಿಕ್ಕೆ ಇದು ಮಾಡಿ ಸ್ನೇಹಿತರೆ. ಇಲ್ಲಿ ನೋಡಿ ನಾವು ಏನಪ್ಪ ಅಂದರೆ ಇಲ್ಲಿ ಪರೀಕ್ಷೆಯ ದಿನಾಂಕ ಸಹ ಕೊಟ್ಟಿದ್ದಾರೆ ನೋಡಿ. ಪರೀಕ್ಷೆ ದಿನಾಂಕ ಸಹ ಕೊಟ್ಟಿದ್ದಾರೆ. ಪರೀಕ್ಷೆ ದಿನಾಂಕ ನಂತರ ತಿಳಿಸಲು ಅಂದರೆ ಕನ್ನಡ ಭಾಷೆ ಪರೀಕ್ಷೆ ಸ್ನೇಹಿತರೆ. ಯಾರೆಲ್ಲ SLC ಮತ್ತು PUCಯಲ್ಲಿ ತಸ್ಮಾನಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನು ಅಭ್ಯಾಸ ಮಾಡಿರದ ಅಭ್ಯರ್ಥಿಗಳಿಗೆ ಕನ್ನಡ ಭಾಷೆ ಪರೀಕ್ಷೆ ಸ್ನೇಹಿತರೆ. ಯಾರೆಲ್ಲ SLC ಓದಿರ್ತಿಲ್ಲ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಾಗಿ ಅವ್ರಿಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುವುದಿಲ್ಲ. ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತೀವಿ. ಓಕೆನಾ. ಅದರ ಕನ್ನಡ ಭಾಷೆ ಪರೀಕ್ಷೆ ತದನಂತರ ತಿಳಿಸಲಾಗುವುದು. ಅಂದರೆ ಅವರು ಯಾವುದೋ ಒಂದು ಡೇಟ್ ಕೊಡ್ತಾರೆ ಆ ಒಂದು ಡೇಟಿಗೆ ಹೇಳ್ತಾರೆ ಸ್ನೇಹಿತರೆ. ಆದರೆ ಇಲ್ಲಿ ಪತ್ರಿಕೆಗಳು ಗ್ರಾಮ ಆಡಳಿತ ಅಧಿಕಾರಿ ನೀವು ಆಗಬೇಕಾದರೆ ಈ 2 ಪತ್ರಿಕೆಗಳು ಬಹಳ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ ಅಂತ ಹೇಳ್ಬೋದು. ಈ 2 ಪತ್ರಿಕೆಗಳು ಅಂದರೆ ಪತ್ರಿಕೆ 1ರ ಒಂದು ದಿನಾಂಕ ಕೊಟ್ಟಿದ್ದಾರೆ ಸ್ನೇಹಿತರೆ. ಪತ್ರಿಕೆ 1ರ ದಿನಾಂಕ 4/10/2026 ಬೆಳಗ್ಗೆ 10:30ರಿಂದ 12:30ವರೆಗಿನಪ್ಪ ಒಂದು ಪತ್ರಿಕೆ ಇರ್ತದೆ. ಓಕೆನಾ. ಮತ್ತು 2ನೇ ಪತ್ರಿಕೆ ದಿನಾಂಕ ಸೇಮ್ ಸ್ನೇಹಿತರೆ. ಇದು ಮುಂಜಾನೆ ಇದ್ದರೆ ಇದು ಮಧ್ಯಾಹ್ನ ಇರ್ತದೆ. 2ನೇ ಪತ್ರಿಕೆ ಅಕ್ಟೋಬರ್ 4ನೇ ತಾರೀಕು 2026ರಂದು 12:30ರಿಂದ 4:30ವರೆಗೂ 2ನೇ ಪತ್ರಿಕೆ ಸಹ ಎಕ್ಸಾಮ್ ಇರ್ತದೆ. ಓಕೆನಾ. 2 ಪತ್ರಿಕೆಗಳು ಇರ್ತದೆ ಸ್ನೇಹಿತರೆ. ಗ್ರಾಮಾಡಳಿತ ಅಧಿಕಾರಿ ಆಗಬೇಕಾದ್ರೆ 2 ಪತ್ರಿಕೆಗಳು ಹೊಂದಿರ್ತಾವೆ. ಒಂದು GK ಪೇಪರು, ಇನ್ನೊಂದು ಕಮ್ಯುನಿಕೇಷನ್ ಪೇಪರ್ ಅಂತ ಇರ್ತದೆ ಸ್ನೇಹಿತರೆ. ಸಂವಹನ ಪತ್ರಿಕೆ ಮತ್ತು ಸಾಮಾನ್ಯ ಜ್ಞಾನ ಪತ್ರಿಕೆ ಹೊಂದಿರ್ತವೆ. ನೀವು ಗ್ರಾಮ ಆಡಳಿತ ಅಧಿಕಾರಿ ಆಗಬೇಕಾದ್ರೆ ಸಿಲೆಬಸ್ ಏನೇನು ಕೊಟ್ಟಿದ್ದಾರೆ ಏನೆಲ್ಲ ಫಸ್ಟ್ ಒಂದನೇದಾಗಿ ನೋಡ್ಕೊಳ್ಳಿ. ಓಕೆನಾ. ಕಡ್ಡಾಯ ಕನ್ನಡ ಭಾಷೆ ಸಹ ಅದ್ರ ಬಗ್ಗೆ ಸಂಪೂರ್ಣ ಕೊಟ್ಟ ಸ್ನೇಹಿತರೆ. ಯಾರು ಬರೀಬೇಕು ಯಾರು ಬರೀಬೇಕು ಅಂತ ನೋಡ್ಕೊಳ್ಳೋ ಸಲ ಇಲ್ಲಿ ನೋಡಿ. ಗ್ರಾಮ ಆಡಳಿತ ಅಧಿಕಾರಿ ನೀವು ಆಗಬೇಕಾದರೆ ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ವಿಷಯವಾರು ಸಹ ಪತ್ರಿಕೆ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ. ಸಾಮಾನ್ಯ ಜ್ಞಾನದಲ್ಲಿ ಏನೆಲ್ಲ ಹೊಂದಿರ್ತಾರೆ ಅಂತ ಸವಿವರವಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನಾನು ಏನು ಮಾಡ್ತೀನಪ್ಪ ಅಂದರೆ ಮುಂದಿನ ಒಂದು ತರಗತಿಯಲ್ಲಿ ಇದ್ರ ಬಗ್ಗೆ ಸವಿವರವಾಗಿ ಅಂದರೆ ವಿಷಯದ ಬಗ್ಗೆ ಸವಿವರವಾಗಿ ಗ್ರಾಮಾಡಳಿತ ಅಧಿಕಾರಿಯ ಸವಿವರವಾಗಿ ಪಠ್ಯದ ಬಗ್ಗೆ ಕುರಿತು ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲ ಸ್ನೇಹಿತರಿಗೆ ಏನು ಮಾಡಿ ನಮ್ಮ SN ಸ್ಟಡಿ ಎಂಬ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಅಂದರೆ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಅದ್ರ ಜೊತೆ ಕಂಪ್ಯೂಟರ್ ಆಗಿರ್ಬೋದು, ಅದ್ರ ಜೊತೆ GK ಆಗಿರೋದ್ರ ಬಗ್ಗೆ ಸವಿವರವಾಗಿ ಚರ್ಚೆ ಮಾಡೋಣ. ನಿಮ್ಮೆಲ್ಲ ಸ್ನೇಹಿತರು ಏನು ಮಾಡಬೇಕಪ್ಪ ಅಂದರೆ ನಮ್ಮ ಒಂದು SN ಸ್ಟಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅದ್ರ ಜೊತೆಗೆ ನೀವೇನು ಮಾಡಬೇಕಪ್ಪ ಅಂದರೆ ನಮ್ಮ ಒಂದು SN ಸ್ಟಡಿ ಯೂಟ್ಯೂಬ್ ಚಾನಲ್ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹೆಚ್ಚಿನ ಜನ ಅಭ್ಯರ್ಥಿಗಳಿಗೆ ಒಂದು ತಲುಪಲಿ, ಅವರಿಗೂ ಸಹ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಮತ್ತು ಮುಂದಿನ ಒಂದು ವಿಷಯದ ಕುರಿತು ಸಬ್ಜೆಕ್ಟ್ ಕುರಿತು ಚರ್ಚೆ ಮಾಡೋಣ ಸ್ನೇಹಿತರೆ. ನಿಮಗೆ ನಮ್ಮ SN ಸ್ಟಡಿ ಯೂಟ್ಯೂಬ್ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ನಿಮ್ಮ ಸ್ನೇಹಿತರು ಸಹ ಸೇರ್ಪಡೆ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.